ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಧರ್ಮಸ್ಥಳ ಬುರುಡೆ ಕೇಸ್. ಇವತ್ತು ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾನೆ. ಸ್ವ ಇಚ್ಛಾ ಹೇಳಿಕೆಯನ್ನ ಆರೋಪಿ ಚಿನ್ನಯ್ಯ ಇವತ್ತು ನೀಡಲಿದ್ದಾನೆ. ಇವತ್ತು ಮಧ್ಯಾಹ್ನ ಮ್ಯಾಜಿಸ್ಟ್ರೇಟ್ ಎದುರು ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಶಿವಮೊಗ್ಗದಿಂದ ಮಂಗಳೂರಿನತ್ತ ಚಿನ್ನಯ್ಯ ಹೊರಟಿದ್ದಾನೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮಂಗಳೂರು ಕೋರ್ಟ್ನತ್ತ ಚಿನ್ನಯ್ಯನನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾನೆ. ಎಸ್ಐಟಿ ವಿಚಾರಣೆ ವೇಳೆ ಹಲವು ವಿಷಯಗಳನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಈಗ ಅದನ್ನ ಅಧಿಕೃತವಾಗಿ ದಾಖಲಿಸಲಿದ್ದಾನೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮಂಗಳೂರು ಕೋರ್ಟ್ನತ್ತ ಚಿನ್ನಯ್ಯನನ್ನ ಕರ್ಕೊಂಡು ಬರಲಾಗುತ್ತೆ. 183 ಅಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಸ್ವ ಇಚ್ಛಾ ಹೇಳಿಕೆಯನ್ನ ಆರೋಪಿ ಚಿನ್ನಯ್ಯ ಕೊಡಲಿದ್ದಾನೆ. ಎಸ್ಐಟಿ ಮುಂದೆ ಹಲವು ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಆದರೆ ಅದನ್ನ ಅಧಿಕೃತವಾಗಿ ಮ್ಯಾಜಿಸ್ಟ್ರೇಟ್ ಎದುರು ಇವತ್ತು ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಚಿನ್ನಯ್ಯ ಹೇಳಿಕೆಯಿಂದ ಎಸ್ಐಟಿ ತನಿಖೆಗೆ ಮತ್ತಷ್ಟು ವೇಗ ಸಿಗುತ್ತಾ? ಎಸ್ಐಟಿ ವಿಚಾರಣೆ ವೇಳೆ ಹೇಳಿದ್ದನ್ನೇ ಇಲ್ಲೂ ಒಪ್ಕೋತಾನ? ಕುತೂಹಲವನ್ನ ಮೂಡಿಸ್ತಾ ಇದೆ ಬುರುಡೆ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆ. ಸ್ವ ಇಚ್ಛಾ ಹೇಳಿಕೆ ಏನಿದೆ ಈಗ ದಾಖಲು ಮಾಡೋದಕ್ಕೆ ಹೊರಟಿರೋದು ಮ್ಯಾಜಿಸ್ಟ್ರೇಟ್ ಎದುರು ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್ಐಟಿ ಮುಂದೆ ಹಲವು ವಿಷಯಗಳನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ನಿಜ. ಆದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಏನ್ ಹೇಳೋದಕ್ಕೆ ಹೊರಡ್ತಾನೆ? ಕೋರ್ಟ್ನಲ್ಲಿ ಬುರುಡೆ ಸತ್ಯ ಬಿಚ್ಚಿಟ್ರೆ ಹಲವರಿಗೆ ಕಂಟಕ ಎದುರಾಗೋದು ಪಕ್ಕ. ಹಲವು ಮಂದಿಯ ಹೆಸರನ್ನ ಉಲ್ಲೇಖ ಮಾಡ್ತಾನ ಚಿನ್ನಯ್ಯ. ಈಗಾಗಲೇ ಎಸ್ಐಟಿ ಮುಂದೆ ಹಲವು ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಎಸ್ಐಟಿ ಮುಂದೆ ಕೇಳದ ವಿಷಯ ಕೋರ್ಟ್ನಲ್ಲಿ ಹೇಳ್ತಾನ? ಹೊಸದಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಟ್ರೆ ತನಿಖೆಗೆ ಮತ್ತಷ್ಟು ವೇಗ ಸಿಗತ್ತೆ. ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ ಯೂಟ್ಯೂಬರ್ಗಳಿಗೆ ಕಂಟಕ ಆಗತ್ತಾ? ಕೋರ್ಟ್ನಲ್ಲಿ ಇವತ್ತು ಚಿನ್ನಯ್ಯನ ಭವಿಷ್ಯ ಅಂದ್ರೆ ಇವತ್ತು ಸ್ವ ಇಚ್ಛಾ ಹೇಳಿಕೆಯನ್ನ ಆರೋಪಿ ಚಿನ್ನಯ್ಯ ದಾಖಲು ಮಾಡಲಿದ್ದಾನೆ. ಚಿನ್ನಯ್ಯ 183 ಹೇಳಿಕೆ. ಬೆಂಗಳೂರಿನಲ್ಲಿ ಎಸ್ಐಟಿ ಮೀಟಿಂಗ್. ಚಿನ್ನಯ್ಯ ಕೋರ್ಟ್ ಹೇಳಿಕೆ ಮೇಲೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಎಸ್ಐಟಿ ಮುಂದೆ ಕೊಟ್ಟಂತಹ ಹೇಳಿಕೆ ಕೋರ್ಟ್ನಲ್ಲೂ ಕೂಡ ಕೊಡ್ತಾನಾ? ಇದು ಈಗಿರುವಂತಹ ಪ್ರಶ್ನೆ. ಇಷ್ಟು ದಿನ ಎಸ್ಐಟಿ ವಿಚಾರಣೆ ನಡೆಸುವಂತ ವೇಳೆ ಹಲವು ವಿಷಯಗಳನ್ನ ಚಿನ್ನಯ್ಯ ಬಾಯ್ಬಿಟ್ಟಿರ್ಬೋದು. ಆದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಆ ಎಲ್ಲ ವಿಷಯಗಳನ್ನ ಯಥಾವತ್ತಾಗಿ ಹೇಳಬೇಕಲ್ವಾ? ಅದೇ ಹೇಳಿಕೆಯನ್ನ ಕೋರ್ಟ್ನಲ್ಲಿ ಕೊಡ್ತಾನ? ಹೇಳಿಕೆ ಬದಲಾದ್ರೆ ಆಗ ಏನು ಮಾಡಬೇಕು? ಇದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಬೆಂಗಳೂರಿನ ಸಭೆ ಬಳಿಕವೇ ಎಸ್ಐಟಿ ಮುಂದಿನ ತನಿಖೆಯನ್ನ ನಡೆಸುತ್ತೆ. ಪರಮೇಶ್ವರ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳದಂತೆ ಸೂಚನೆಯನ್ನ ಕೊಡಲಾಗಿದೆ. ಎಸ್ಐಟಿ ಮುಖ್ಯಸ್ಥರಿಂದ ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಯುತ್ತೆ. ಈ ಸಭೆ ಎಲ್ಲವೂ ಕೂಡ ಮಹತ್ವವನ್ನ ಪಡ್ಕೋತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.